ನನಗೆ ನಾನೇ ಶತ್ರು, ನನ್ನ ಸೋಲಿಗೆ ನಾನ್ ಕಾರಣ, ಬೇರೆಯವ್ರು ಯಾರು ಕಾರಣ ಅಲ್ಲ. ಎಲ್ಲ ನಾಯಕರುಗಳು ಕೂಡ ಸಾಮೂಹಿಕವಾಗಿ ನನಗೆ ಸಂಪೂರ್ಣವಾದಂತ ಬೆಂಬಲವನ್ನ ಪ್ರಾಮಾಣಿಕವಾಗಿ ನೀಡಿದ್ದಾರೆ. ಎಲ್ಲ ಸಮುದಾಯಗಳು ಕೂಡ ನನಗೆ ಸಹಾಯ ಮಾಡಿದ್ದಾವೆ. ಗೆದ್ದಾಗ ಸಮುದಾಯನ ಹೊಗಳೋದು, ತೆಗಳದಾಗ ಬೇರೆಯವ್ರನ್ನ ಇಕ್ಸೋದು ಅಂತಕ್ಕಂಥದ್ದಲ್ಲ. ನೀವು ಕೂಡ ಇವತ್ತು ದಿನ ಅದೇ ಶರ್ಟ್ ಹಾಕುದಿಲ್ಲ, ಹೊಸ ಕಲರ್ ಬಂತು ಅಂದ್ರೆ ಹೊಸ ಕಲರ್ ಆಯ್ಕೆ ಮಾಡ್ಕೋತೀವಿ. ಅದು ಜನಸಾಮಾನ್ಯರ ಟೆಂಡೆನ್ಸಿ. ವಿರೋಧ ಪಕ್ಷದವರು ಕೆಲವರು ಅವ್ರವ್ರ ಇಷ್ಟಕ್ಕೆ ಏನೇನ್ ಬೇಕೋ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಸೋಲಿಗೆ ನಾನ್ ಕಾರಣನೇ ಹೊರತು ಬೇರೆಯವ್ರು ಯಾರು ಕಾರಣ ಅಲ್ಲ. ನಾನು ಸ್ವಲ್ಪ ಎತ್ತಿನ ಕೇಳಿದ್ದೀನಿ, ನಿಮ್ಗೆಲ್ಲ ಗೊತ್ತಿದೆ. ನಾನು ನನ್ನ ಹೆಸರಿನಲ್ಲಿ ಮತ ಕೇಳ್ದಂತವ್. ಆ ವಿಚಾರ ನನ್ನ ಹತ್ರ ಚರ್ಚೆನಲ್ಲಿಲ್ಲ. ನನ್ನ ಚರ್ಚೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ, ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ, ನಿಮ್ಮ ಯಶಸ್ಸಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಂದಿದ್ದೀನಿ. ವೈಯಕ್ತಿಕವಾಗಿ ಇಲ್ಲಿಯವ್ರಿಗೆ ಹೇಳ್ತಾ ಇಲ್ಲ. ನೋಡಿ, ಅವರು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಮೇಧಾವಿಗಳಿದ್ದಾರೆ. ನೀವು ತಿಳಿಸಿದಂತೆ ಬಹಳಷ್ಟು ದೊಡ್ಡ ಹೃದಯವಂತರು. ಸೊ ಹಾಗಾಗಿ ಅವ್ರಿಗೇನು ಯಾರ ಅವಶ್ಯಕತೆನೂ ಇಲ್ಲ. ಗ್ಯಾರಂಟಿಗಳು, ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಮುಂದುವರುತ್ತದೆ. ಅದು ಅಬಾಧಿತ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಈಗಲೇ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಈಗ ಮಾತಾಡೋದು ಅಪ್ರಸ್ತುತ. ನನಗೆ ರಾಜಕಾರಣನೇ ಆಸಕ್ತಿ ಇಲ್ಲ. ನಾನು ಅಭಿವೃದ್ಧಿಯ ಪಥದತ್ರ ನನ್ನ ಗುರಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ. ಆದ್ರೆ ಜನ ಅಭಿವೃದ್ಧಿಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ. ಸೊ ಆದ್ರೆ ಕೊಟ್ಟ ಮಾತಿನಿಂದ ನಾನು ಹಿಂದೆ ಸರಿಯಕ್ಕೆ ಹೋಗೋದಿಲ್ಲ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ. ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಕನಕಪುರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಮಾಗಡಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಸೊ ಈ ಮೂರು ಕಡೆ ನಮಗೆ ಸಹಕಾರ, ಅವರು ನನ್ನ ಹತ್ರ ಸಹಕಾರ, ಪ್ರೋತ್ಸಾಹ, ಸಲಹೆಗಳು ಕೇಳಿದ್ರೆ ಖಂಡಿತ ಅವ್ರ ಜೊತೆ ಕೈ ಜೋಡಿಸಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳನ್ನ ಶೇಕಡಾವಾರು ಪಡೆದಿರ್ತಕ್ಕಂತ ಜಿಲ್ಲೆ. ಇದು ಬಿಟ್ರೆ ಬೇರೆ ಏನಿಲ್ಲ. ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಏನನ್ನ ರಾಜಕಾರಣದಲ್ಲಿ ಜಾತಿ ಇಷ್ಟೊಂದು ಪ್ರಮುಖ ಆಗ್ತದೆ ಅಂತ ಹೇಳಿ. ನಾನು ಯಾವತ್ತೂ ಕೂಡ ಜಾತಿಯ ದೃಷ್ಟಿನಲ್ಲಿ ರಾಜಕಾರಣವನ್ನ ಮಾಡಿದವನಲ್ಲ. ನಾನು ಯಾವತ್ತೂ ಕೂಡ ಧರ್ಮದ ವಿಚಾರದಲ್ಲಿ ರಾಜಕಾರಣವನ್ನ ಮಾಡಿದವನಲ್ಲ. ನಾನು ಯಾವತ್ತೂ ಕೂಡ ಭಾವನಾತ್ಮಕ ವಿಚಾರಗಳನ್ನ ಬಳಸ್ಕೊಂಡವನಲ್ಲ. ನಾನು ಪ್ರತಿಯೊಬ್ಬ ಜನರ ವೈಯಕ್ತಿಕ ಕಷ್ಟ ಸುಖಗಳನ್ನ, ಅವರ ನೋವು ನಲಿವುಗಳನ್ನ, ಈ ಜಿಲ್ಲೆಯ ರೈತರ ಸಮಸ್ಯೆಗಳನ್ನ, ಈ ಜಿಲ್ಲೆಯ ನೀರಾವರಿ ಸಮಸ್ಯೆಗಳನ್ನ, ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳನ್ನ, ಈ ಕ್ಷೇತ್ರದ ಶಿಕ್ಷಣದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನ, ಸಮಗ್ರವಾದಂತ ಬದಲಾವಣೆಯನ್ನ ತರಬೇಕು ಅನ್ನೋಂತ ದೃಷ್ಟಿನಲ್ಲಿ ನಾನು ಕೆಲಸವನ್ನ ಮಾಡಿದಂಥವ್ರು. ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಜಿಲ್ಲೆಯ ಅಭಿವೃದ್ಧಿಗೆ ದೃಷ್ಟಿಕೋನವನ್ನ ಇಟ್ಕೊಂಡು ಮುಂದಿನ ಭವಿಷ್ಯದ ಜಿಲ್ಲೆಯನ್ನ ಯಾವ ರೀತಿ ಇರಬೇಕು ಅಂತ ಹೇಳಿ ಕನಸನ್ನ ಕಟ್ಕೊಂಡು ಕೆಲಸ ಮಾಡಿದಂಥವ್ರು. ಸೊ ಅದು ಬೇಡ ಅಂತ ಹೇಳಿದ್ದಾರೆ. ಆದ್ರೆ ನಾನು ಕೊಟ್ಟಿರುವಂತ ಮಾತು ಯಾವುದು ಕೂಡ ಹಿಂದಕ್ಕೆ ಸರಿಯುವಂತ ಪ್ರಶ್ನೆ ಇಲ್ಲ. ನನಗೆ ಯಾರು ಹಿತಶತ್ರುಗಳಿಲ್ಲ. ನನಗೆ ನಾನೇ ಶತ್ರು. ನನ್ನನ್ನ ಜನ, ನನ್ನ ಕೆಲಸವನ್ನ, ನನ್ನನ್ನ ತಿರಸ್ಕಾರ ಮಾಡಿ ನನಗೆ ವಿರಾಮ ಕೊಟ್ಟಿದ್ದಾರೆ. ಆ ವಿರಾಮನ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಆ ವಿರಾಮ ಸಿಕ್ಕಿದೆ.
ವಿರಾಮ ತಗೋತೇನೆ. ನನಗೆ ಸೂಚನೆ ಸಿಕ್ಕಿತ್ತ ನಿರೀಕ್ಷೆ ಅಂತಲ್ಲ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರ್ಲೇಬೇಕಲ್ಲ. ಈ ಚುನಾವಣೆಯ ಸೋಲು ನನ್ನ ವೈಯಕ್ತಿಕ ಸೋಲು, ನಾನು ಯಾರ ಮೇಲೂ ಕೂಡ ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಗೆಲುವು ಬಿಜೆಪಿಯ ಗೆಲುವಲ್ಲ, ಈ ಗೆಲುವು JDS ನ ಗೆಲುವಲ್ಲ, ಈ ಗೆಲುವು ಜಾತಿ, ಧರ್ಮ, ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯೆ ಗೆಲುವು. ಪಕ್ಷದಲ್ಲಿ ವ್ಯತ್ಯಾಸ ಆಗಿಲ್ಲ. ನನ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ, ನಾಯಕರು ಕಾರ್ಯಕರ್ತರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಜಾತಿ, ಧರ್ಮ, ಭಾವನಾತ್ಮಕ ವಿಚಾರಗಳು, ಅಸೂಯೆ ನನ್ನ ಸೋಲಿಗೆ ಕಾರಣ. ನಾನು ಸೋತೀನಿ. ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದಷ್ಟು ಚರ್ಚೆ ಆಗ್ತಾ ಇಲ್ಲ, ಗ್ಯಾರಂಟಿಗಳು ಮಧ್ಯೆ ಪ್ರಬಲವಾಗಿರ್ತಕ್ಕಂಥದ್ದು ನಾನು ಕಂಡಂಥದ್ದು ಜಾತಿ, ಧರ್ಮ, ಭಾವನೆ. ಗ್ಯಾರಂಟಿಗಳಿಗಿನ್ನ ಒಂದ್ ಕೈ ಮೇಲಿದೆ. ನೋಡಿ, ಯಾರು ನಮ್ಮ ಪರವಾಗಿರ್ತಾರೆ, ಯಾರು ನಮ್ಮ ಪರವಾಗಿರಲ್ಲ ಅಂತ ಗೊತ್ತಾಗೋದಿಲ್ಲ. ತಟ್ಟಿಗೆ ಮರೆ ತಟ್ಟದ ಮೇಲೆನೆ ಗೊತ್ತಾಗುತ್ತೆ. ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಏಳಿಗೆಗೋಸ್ಕರ, ಪಕ್ಷದ ಗೆಲುವಿಗೋಸ್ಕರ ದುಡಿತೇನೆ. ಪಕ್ಷ ಏನಾದರೂ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಆ ಅಭ್ಯರ್ಥಿಯನ್ನ, ಅಚ್ಚರಿಯ ಅಭ್ಯರ್ಥಿಯನ್ನ ನಾವು ನಿಮಗೆ ಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.